ಈ ವಿಡಿಯೋಲಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಬೇಸಿಕ್ಸ್ ಕಲಿಯೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಒಂದು ಸರ್ಕಲ್ ತಗೊಂತೀನಿ. ಓಕೆ, ಈಗ ಅದನ್ನ ಇಲ್ಲಿ ಮೂವ್ ಮಾಡ್ತೀನಿ. ಓಕೆನಾ? ಈಗ ನೆಕ್ಸ್ಟ್ ಈ ಸರ್ಕಲ್ ಅಲ್ಲಿ ಫಸ್ಟ್ ನಾವ್ ಏನ್ ಬೇಸಿಕ್ ಕಲಿಬೇಕಂದ್ರೆ, ಓಕೆ, ಸೆಕ್ಟರ್ ಅಂದ್ರೆ ಏನಂತ ಕಲಿಬೇಕು. ಓಕೆ, ಈಗ ಸೆಕ್ಟರ್ ಅಂದ್ರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಒನ್ ಸ್ಲೈಸ್ ಪಿಜ್ಜಾ ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಒನ್ ಸ್ಲೈಸ್ ಪಿಜ್ಜಾ ಅಂತ ನೆನ್ಪಿಟ್ಕೊಳ್ರಿ. ಅದು ಯಾವ ತರ ಇರುತ್ತೆ ನೋಡ್ರಿ. ಈಗ ಸರ್ಕಲ್ ಅಲ್ಲಿ ಓಕೆ, ಇದು ಸೆಂಟರ್ ಅನ್ಕೊಂಡ್ರೆ, ಈಗ ನೋಡ್ರಿ ನಾನು ಈ ಪಾರ್ಟ್ ನ ಜಾಯಿನ್ ಮಾಡಿದ್ರೆ, ಓಕೆ, ಈಗ ಇದಿಷ್ಟು ಏನು ಪಿಜ್ಜಾ ಶೇಪ್ ಅಲ್ಲಿ ಇದೆ ತಾನೆ. ಓಕೆ, ಈಗ ನೀವು ನೋಡಿದ್ರೆ ಅದನ್ನ ಸಪರೇಟ್ ಆಗಿ ಬರೆದ್ರೆ ಇದು ನಥಿಂಗ್ ಬಟ್ ಒನ್ ಪಿಜ್ಜಾ ಸ್ಲೈಸ್ ತಾನೆ. ಓಕೆ, ಇವ್ರ ಮಧ್ಯೆ ಇರೋ ಆಂಗಲ್ ಏನು, ಥೀಟಾ ಅಂತ ಕರಿತೀವಿ. ಇದನ್ನ ಟೋಟಲ್ ನ ಪಿಜ್ಜಾ ಸ್ಲೈಸ್ ನ ಸೆಕ್ಟರ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಈಗ ನಾನು ಈ ಬ್ಲೂ ಕಲರ್ ಶೇಡ್ ಮಾಡ್ತೀನಿ ನೋಡ್ರಿ. ಓಕೆ, ಇದು ಸೆಕ್ಟರ್. ಓಕೆ, ಬಟ್ ಚಿಕ್ಕದಿರೋದ್ರಿಂದ ಓಕೆ, ಈ ಬ್ಲೂ ಕಲರ್ ನಾಗ ಬರ್ದಿರೋದು ಅದನ್ನ ಏನಂತ ಕರಿತೀವಿ ಅಂದ್ರೆ ಮೈನರ್ ಸೆಕ್ಟರ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಇನ್ನು ಉಳಿದಿದ್ದ ಪಾರ್ಟ್ ನ ನಾನು ಇವ್ ಗ್ರೀನ್ ಪಾರ್ಟ್ ಇಂದ ಏನ್ ಶೇಡ್ ಮಾಡ್ತಾ ಇದ್ದೀನಲ್ಲ, ಓಕೆ, ಇನ್ನು ಉಳಿದಿದ್ದ ಪಾರ್ಟ್ ಏನಿದೆ ಅಲ್ಲ, ಓಕೆ, ಅದೇನದು ಗ್ರೀನ್ ಕಲರ್ ಇಂದ ಮಾಡಿರೋದ್ನ ವಿತ್ ಪೋರ್ಷನ್ ಅಲ್ಲಿ ಇರೋದ್ರಿಂದ ಅದನ್ನ ನಾನು ಮೇಜರ್ ಸೆಕ್ಟರ್ ಅಂತ ಕರಿತೀನಿ. ಓಕೆನಾ? ಸೊ ಮೈನರ್ ಸೆಕ್ಟರ್, ಮೇಜರ್ ಸೆಕ್ಟರ್ ಯಾವ್ದಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನಂತಂದ್ರೆ, ಈಗ ನಾವು ಫಾರ್ಮುಲಾ ಕಲಿಬೇಕು. ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಏರಿಯಾ ಆಫ್ ಸೆಕ್ಟರ್. ಓಕೆ, ಈಗ ಏರಿಯಾ ಆಫ್ ಸೆಕ್ಟರ್ ಬಂದ್ಬಿಟ್ಟು ಥೀಟಾ ಬೈ 360 ಇಂಟು 5r ಸ್ಕ್ವೇರ್. ಇದು ಬಂದ್ಬಿಟ್ಟು ಏರಿಯಾ ಆಫ್ ಸೆಕ್ಟರ್. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಏನ್ ಕಲಿಬೇಕಂದ್ರೆ ನೀವು ಲೆಂತ್ ಆಫ್ ಆರ್ಕ್. ಓಕೆ, ಇದ್ರದ್ದು ಫಾರ್ಮುಲಾ ಏನಂತ ಗೊತ್ತಾಗಬೇಕು. ಓಕೆ, ಫಸ್ಟ್ ನಿಮ್ಗೆ ಲೆಂತ್ ಆಫ್ ಆರ್ಕ್ ಅಂದ್ರೆ ಏನಂತ ಗೊತ್ತಾಗಬೇಕು. ಈಗ ನೀವೇ ನೋಡಿದ್ರೆ, ಓಕೆ, ಈಗ ನೀವು ನೋಡಿದ್ರೆ ಇದು ಬಂದ್ಬಿಟ್ಟು ಏನಿದು, ಇದು ಬಂದ್ಬಿಟ್ಟು ಪಿಜ್ಜಾ ಸ್ಲೈಸ್. ಓಕೆ, ಇದರಲ್ಲಿ ನೀವು ಬರೇ ಜಸ್ಟ್ ನನಗೆ ಸೈಡ್ ಬೌಂಡ್ರಿ ಮಾತ್ರ ಬೇಕು. ಓಕೆ, ಈಗ ನಾನು ಈ ಬ್ಲೂ ಪಾರ್ಟ್ ಇಂದ ಏನ್ ಶೇಡ್ ಮಾಡ್ತಿದ್ದೇನಲ್ಲ ಅದಷ್ಟೇ ಬೇಕಂದ್ರೆ ಅದನ್ನ ನಾವು ಏನಂತ ಕರಿತೀವಿ, ಲೆಂತ್ ಆಫ್ ದ ಆರ್ಕ್. ಈ ಬ್ಲೂ ರೀಜನ್ ಏನ್ ಹಾಕಿದೀನಲ್ಲ ಇಲ್ಲಿ, ಈ ಬ್ಲೂ ರೀಜನ್ ಇದನ್ನ ಏನಂತ ಕರಿತೀವಿ, ಲೆಂತ್ ಆಫ್. ಓಕೆ, ಇದ್ರ ಫಾರ್ಮುಲಾ ಬಂದ್ಬಿಟ್ಟು ಥೀಟಾ ಬೈ 360 ಇಂಟು 2πr. ಓಕೆ, ಇದು ಲೆಂತ್ ಆಫ್ ದ ಆರ್ಕ್. ಈ ಲೆಂತ್ ಆಫ್ ದ ಆರ್ಕ್ ನ ಓಕೆ ನೀವ್ ಏನಂತ ಕರಿಬಹುದಂದ್ರೆ, ಲೆಂತ್ ಆಫ್ ದ ಆರ್ಕ್ ನ ಸರ್ಕಂಫರೆನ್ಸ್ ಆಫ್ ಆರ್ಕ್ ಅಂತಾನು ಕರಿಬಹುದು. ಸಪೋಸ್ ಅವ್ರು ಏನಾದ್ರು ಸರ್ಕಂಫರೆನ್ಸ್ ಆಫ್ ಆರ್ಕ್ ಫೈಂಡ್ ಔಟ್ ಮಾಡಂದ್ರು ಇದೇ ಫಾರ್ಮುಲಾ ಥೀಟಾ ಬೈ 360 ಇಂಟು 2πr. ಈಗ ಅದೇ ರೀತಿ ಸರ್ಕಂಫರೆನ್ಸ್ ಆಫ್ ಆರ್ಕ್ ಬದಲು ಪೆರಿಮೀಟರ್ ಆಫ್ ಆರ್ಕ್ ಕೇಳಿದ್ರು, ಪೆರಿಮೀಟರ್ ಆಫ್ ಆರ್ಕ್ ಕೇಳಿದ್ರು, ನೀವೇನ್ ಬರಿಬೇಕು, ಥೀಟಾ ಬೈ 360 ಇಂಟು 2πr ಬರಿಬೇಕು. ಓಕೆ, ಒಂದೇ ಫಾರ್ಮುಲಾ ಬಟ್ ನೇಮ್ ಡಿಫ್ರೆಂಟ್. ಲೆಂತ್ ಆಫ್ ಆರ್ಕ್ ಅಂದ್ರು ಒಂದೇ, ಸರ್ಕಂಫರೆನ್ಸ್ ಆಫ್ ಆರ್ಕ್ ಅಂದ್ರು ಒಂದೇ, ಪೆರಿಮೀಟರ್ ಆಫ್ ಆರ್ಕ್ ಅಂದ್ರು ಒಂದೇ. ಓಕೆನಾ? ಈಗ ನಿಮಗೇನು ಸೆಕ್ಟರ್ ಅಂದ್ರೆ ಗೊತ್ತಾಯ್ತು, ಆಮೇಲೆ ಅವೆರಡು ಫಾರ್ಮುಲಾ ಗೊತ್ತಾಯ್ತು, ಏರಿಯಾ ಆಫ್ ಸೆಕ್ಟರ್ ಮತ್ತೆ ಲೆಂತ್ ಆಫ್ ಆರ್ಕ್ ಫಾರ್ಮುಲಾ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ ನೋಡ್ರಿ. ಓಕೆ, ಏನ್ ಮಾಡ್ತೀನಿ, ಈ ಕಡೆ ಮೂವ್ ಆಗ್ತೀನಿ. ಓಕೆ, ಈಗ ಇನ್ನೊಂದು ಸರ್ಕಲ್ ತಗೊಂತೀನಿ. ಓಕೆ, ಆ ಸರ್ಕಲ್ ನ ಇಲ್ಲಿ ಮೂವ್ ಮಾಡೋಣ. ಓಕೆನಾ? ಆಮೇಲೆ ಈಗ ನೋಡ್ರಿ, ಈಗ ನೆಕ್ಸ್ಟ್ ಏನ್ ಕಲಿಬೇಕನ್ನೋದು ನೋಡ್ರಿ. ಈಗ ಸೆಕ್ಟರ್ ಕಲ್ತ್ವಿ, ಈಗ ನೆಕ್ಸ್ಟ್ ಸೆಗ್ಮೆಂಟ್ ಅಂದ್ರೆ ಏನಂತ ನೋಡ್ರಿ. ಓಕೆ, ಈಗ ಸೆಗ್ಮೆಂಟ್ ಅಂದ್ರೆ ಇದೊಂದು ಸರ್ಕಲ್ ಅನ್ಕೊಡ್ರಿ. ಈ ಸರ್ಕಲ್ ಗೆ ನಾನು ಒಂದು ಕಾರ್ಡ್ ಹಾಕಿದ್ರೆ, ಓಕೆ, ಸರ್ಕಲ್ ಗೆ ಒಂದು ಕಾರ್ಡ್ ಹಾಕಿದ್ರೆ ಎರಡು ಪಾರ್ಟ್ ಆಯ್ತು, ಹೌದಾ? ಓಕೆ, ಈಗ ಈ ಚಿಕ್ಕ ಪಾರ್ಟ್ ಏನಿದೆ ಅಲ್ಲ, ಓಕೆ, ಅದು ಮೈನರ್ ಸೆಗ್ಮೆಂಟ್ ಆಗುತ್ತೆ. ಆಮೇಲೆ ಈ ಗ್ರೀನ್ ಪಾರ್ಟ್ ಏನಿದೆ ಅಲ್ಲ, ಓಕೆ, ಅದೇನಾಗುತ್ತೆ, ಮೇಜರ್ ಸೆಗ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಏನ್ ಬರ್ತೀವಿ, ಇಲ್ಲಿ ಬ್ಲೂ ಪಾರ್ಟ್ ನಾಗ ಇರೋದು ಏನದು, ಬ್ಲೂ ಪಾರ್ಟ್ ನಾಗ ಇರೋದು ಮೈನರ್ ಸೆಗ್ಮೆಂಟ್. ಆಮೇಲೆ ಗ್ರೀನ್ ಪಾರ್ಟ್ ನಾಗ ಇರೋದು ಏನದು, ಗ್ರೀನ್ ಪಾರ್ಟ್ ನಾಗ ಇರೋದು ಮೇಜರ್ ಸೆಗ್ಮೆಂಟ್. ಓಕೆನಾ? ಸೊ ಸೆಗ್ಮೆಂಟ್ ಯಾವಾಗ ಆಗುತ್ತೆ, ಒಂದ್ ಸರ್ಕಲ್ ಅಲ್ಲಿ ಒಂದು ಕಾರ್ಡ್ ಡ್ರಾ ಆಗ್ಬಿಟ್ರೆ ಎರಡು ಸೆಗ್ಮೆಂಟ್ ಬರ್ತವೆ, ಒಂದ್ ಮೈನರ್ ಇನ್ನೊಂದು ಮೇಜರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ, ಓಕೆ, ನಿಮಗೆ ಇನ್ನೊಂದು ಸರ್ಕಲ್ ತಗೊಂತೀನಿ ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನಾನು ಇಲ್ಲಿ ಸರ್ಕಲ್ ತಗೊಂಡೆ.
ಓಕೆ ಅನ್ಕೊಳ್ಳೋಣ ಎಕ್ಸಾಂಪಲ್ ಈಗ ಈ ಕಾರ್ಡ್ ಏನಾದ್ರು ಓಕೆ ಈ ಕಾರ್ಡ್ ಏನಾದ್ರು ಎಕ್ಸಾಕ್ಟ್ ಸೆಂಟ್ರಲ್ಲಿ ಪಾಸ್ ಆದ್ರೆ ಅನ್ಕೊಳ್ಳೋಣ ಓಕೆ ಈಗ ಇದೆ ಅನ್ಕೊಂಡ್ರೆ ಇದು ಸೆಂಟರ್ ಅನ್ಕೊಂಡ್ರೆ ಎಕ್ಸಾಕ್ಟ್ ಆಗಿ ಸೆಂಟರ್ ಇಂದ ಪಾಸ್ ಆದ್ರೆ ಈ ರೆಡ್ ಲೈನ್ ಏನದು ಕಾರ್ಡು ಆಗುತ್ತೆ ಪ್ಲಸ್ ಇದು ಏನಿದು ಡಯಾಮೀಟರ್ ಆಗುತ್ತೆ ಓಕೆ ನಮ್ಗೆ ಏನ್ ಗೊತ್ತು ಡಯಾಮೀಟರ್ ಇದ್ದ ಲಾಂಗೆಸ್ಟ್ ಕಾರ್ಡ್ ಅಂತ ಗೊತ್ತು ಈ ಟೈಪ್ ಏನಾದ್ರೂ ಆದ್ರೆ ಇದ್ರಲ್ಲಿ ಮೈನರ್ ಮೇಜರ್ ಅಂತ ಬರಲ್ಲ ಓಕೆ ನಾವ್ ಇವಾಗ ಬ್ಲೂನ ಮೈನರ್ ಆಮೇಲೆ ಈ ಗ್ರೀನ್ ನ ಮೇಜರ್ ಅಂತ ಕರೆಯಕ್ಕಾಗಲ್ಲ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಹೋಗಿರೋದ್ರಿಂದ ಅವಾಗ ನಾವೇನ್ ಕರಿತೀವಿ ಅಂದ್ರೆ ಇವೆರಡನ್ನ ಸೆಮಿ ಸರ್ಕಲ್ ಅಂತ ಕರಿತೀವಿ ಓಕೆ ಈ ಬ್ಲೂ ಕಲರ್ ರೀಜನ್ ಕೂಡ ಸೆಮಿ ಸರ್ಕಲ್ ಆಮೇಲೆ ಈ ಗ್ರೀನ್ ಕಲರ್ ರೀಜನ್ ಕೂಡ ಸೆಮಿ ಸರ್ಕಲ್ ಯಾಕಂದ್ರೆ ಆ ಸರ್ಕಲ್ ನ ಕರೆಕ್ಟ್ ಅರ್ಧ ಅಲ್ಲಿ ಡಿವೈಡ್ ಮಾಡಿದೆ ಓಕೆನಾ ಸೊ ಇವಾಗ ನಿಮ್ಗೆ ಏನು ಸೆಕ್ಟರ್ ಅಂದ್ರೆ ಗೊತ್ತಾಯ್ತು ಸೆಗ್ಮೆಂಟ್ ಅಂದ್ರೆ ಗೊತ್ತಾಯ್ತು ಆಮೇಲೆ ಸೆಮಿ ಸರ್ಕಲ್ ಅಂದ್ರೆ ಗೊತ್ತಾಯ್ತು ಈಗ ಅದ್ರ ಜೊತೆಗೆ ನಿಮ್ಗೆ ಅಡಿಷನಲ್ ಫಾರ್ಮ್ ಏನೇನ್ ಗೊತ್ತಿರ್ಬೇಕಂದ್ರೆ ಫಸ್ಟ್ ನಿಮಗೆ ಏರಿಯಾ ಆಫ್ ಸರ್ಕಲ್ ಗೊತ್ತಿರ್ಬೇಕು ಓಕೆ ಏರಿಯಾ ಆಫ್ ಸರ್ಕಲ್ ಬಂದ್ಬಿಟ್ಟು ಏನು r ಸ್ಕ್ವೇರ್ ಓಕೆ ಅದೇ ರೀತಿ ಏರಿಯಾ ಆಫ್ ಸೆಮಿ ಸರ್ಕಲ್ ಕೂಡ ಗೊತ್ತಿರ್ಬೇಕು ಏರಿಯಾ ಆಫ್ ಸೆಮಿ ಸರ್ಕಲ್ ಬಂದ್ಬಿಟ್ಟು ಓಕೆ r ಸ್ಕ್ವೇರ್ ಈಗ ನೀವೇ ನೋಡಿ ಏರಿಯಾ ಸ್ಕ್ವೇರ್ ಸರ್ಕಲ್ ಬಂದ್ಬಿಟ್ಟು r ಸ್ಕ್ವೇರ್ ಸೆಮಿ ಸರ್ಕಲ್ ಅಂದ್ರೆ ಇದ್ರಲ್ಲಿ ಅರ್ಧ ಸೊ r ಸ್ಕ್ವೇರ್ ಡಿವೈಡೆಡ್ ಬೈ 2 ಓಕೆ ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಗೊತ್ತಿರ್ಬೇಕು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಗೊತ್ತಿರ್ಬೇಕು ಓಕೆ ಆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಫಾರ್ಮುಲಾ ಬಂದ್ಬಿಟ್ಟು 2πr ಓಕೆ ಸೊ ನಾನೇನ್ ಮಾಡ್ತೀನಿ ಈ ಕಡೆ ಒಂದ್ ಸ್ವಲ್ಪ ಮೂವ್ ಮಾಡ್ಬಿಡ್ತೀನಿ ಓಕೆ ಈ ನೀವೇನಂತಂದ್ರೆ ಈ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಏನು 2πr ಈ ಸರ್ಕಂಫರೆನ್ಸ್ ನ ನಾವು ಏನಂತ ಕರಿಬಹುದು ಪೆರಿಮೀಟರ್ ಅಂತ ಕೂಡ ಕರಿಬಹುದು ಓಕೆ ಸೊ ನಿಮಗೇನು ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮ್ ಏನು 2πr ಪೆರಿಮೀಟರ್ ಆಫ್ ಸರ್ಕಲ್ ಬಂದ್ಬಿಟ್ಟು 2πr ಆಮೇಲೆ ಈ ಫೋರ್ತ್ ಬಂದ್ಬಿಟ್ಟು ಸರ್ಕಂಫರೆನ್ಸ್ ಆಫ್ ಸೆಮಿ ಸರ್ಕಲ್ ಕೇಳಿದ್ರೆ ಓಕೆ ಸೆಮಿ ಸರ್ಕಲ್ ಕೇಳಿದ್ರೆ ನಥಿಂಗ್ ಬಟ್ ಸರ್ಕಲ್ದು ಸರ್ಕಂಫರೆನ್ಸ್ ಏನು 2πr ಸೆಮಿ ಸರ್ಕಲ್ ಅಂದ್ರೆ ಅದರಲ್ಲಿ ಅರ್ಧ 2 ಕ್ಯಾನ್ಸಲ್ ಆಗುತ್ತೆ ಸೊ ಏನ್ ಉಳಿಯುತ್ತೆ r ಉಳಿಯುತ್ತೆ ಓಕೆ ಈ 4 ಫಾರ್ಮುಲಾ ಗೊತ್ತಿರ್ಬೇಕು ಓಕೆ ಸರ್ಕಂಫರೆನ್ಸ್ ಅಂದ್ರೆ ಒಂದೇ ಪೆರಿಮೀಟರ್ ಅಂದ್ರೆ ಒಂದೇ ಈ ಏರಿಯಾ ಆಫ್ ಸರ್ಕಲ್ r ಸ್ಕ್ವೇರ್ ಏರಿಯಾ ಆಫ್ ಸೆಮಿ ಸರ್ಕಲ್ r ಸ್ಕ್ವೇರ್ ಬೈ 2 ಈ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ 2πr ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್ ಬಂದು ಬರೇ r ಓಕೆನಾ ಸೊ ಇಷ್ಟು ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ನೀಟ್ ಆಗಿ ಕಲಿಬಹುದು ಆಮೇಲೆ ನೀವು ಈಸಿಯಾಗಿ ಅದನ್ನ ಸಾಲ್ವ್ ಮಾಡಬಹುದು ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಓಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನ್ ನಿಮಗೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ ಆಮೇಲೆ ಅದ್ರ ಜೊತೆಗೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಫುಲ್ ಲೆಸನ್ ಲಿಂಕ್ ಕೂಡ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡ್ರಿ ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ಏನಾದ್ರೂ ಡೌಟ್ ಇದ್ರೆ ನೀವು 1-to-1 ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ಅಂತಂದ್ರೆ ಲೈಕ್ ಏನಾದ್ರೂ ನೋಟ್ಸ್ ಕೊಟ್ರೆ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ